ಅದು ಬಿಟ್ಟರೆ ಇಂಥ ಹಿರಿಯ ಜೀವಗಳಿಗೆ ನಾವು ಇವತ್ತು ಅವ್ರ ಬಾಯಿಂದನೇ ಕೇಳುವ. ಐ ಥಿಂಕ್ ಈಸ್ ಇನ್ ಲೈವ್. ಎಸ್, ಸದಾಶಿವ ಶೆಟ್ಟರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ಸದಾಶಿವ ಶೆಟ್ರೆ, ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಿ? ನಾನಿದ್ದೇನೆ. ಸದಾಶಿವ ಶೆಟ್ರೆ, ನಾನು ರಾಕೇಶ್ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ? ಆಯ್ತು. ತುಂಬಾ ಬಳಲಿದಂಗೆ ಕಾಣ್ತಾ ಇದ್ದೀರಿ. ನಿಮ್ಗೇನೋ ಆರೋಗ್ಯದಲ್ಲಿ ಏನು ಚೆನ್ನಾಗಿಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ ನಿಮ್ಮನ್ನು ನೋಡಿದಾಗ. ಆರೋಗ್ಯ ಸರಿ ಇಲ್ಲ ಸರ್. ಹೌದು, ಹಿರಿಯ ಜೀವ ನೀವು. ಈ ವಯಸ್ಸಲ್ಲೂ ಕೂಡ ನೀವು ಟಿ ವಿಲಿ ಬಂದು ಮಾತಾಡುವಂಥ ಪರಿಸ್ಥಿತಿ ಬಂದಿದೆ. ನಿಮ್ಮ ಅಳಲು, ನಿಮ್ಮ ದುಃಖವನ್ನು ಹೇಳ್ಕೊಬೇಕು ಅಂತ ಬಂದಿದ್ದೀರಿ. ಏನಾಯಿತು ನಿಮಗೆ? ಮಹೇಶ್ ತಿಮ್ಮರೋಡಿಯಿಂದ ಆದ ನಷ್ಟ, ಕಷ್ಟ, ದುಃಖ ಏನಾಯಿತು ನಿಮಗೆ? ನನಗೆ ಅವನು ಬೇಕಾದಷ್ಟು ಕಿರುಕುಳ ಕೊಟ್ಟಿದ್ದಾನೆ. ಹೇಳಿ, ಏನೇನು ಮಾಡಿದ್ದಾನೆ? ನನ್ನ ಕೃಷಿ ನಾಶ ಮಾಡಿದ್ದಾನೆ ಅವನು. ಬಂದು ಮನೆ ಹತ್ತಿರ ಬಂದು ನನ್ನ ಗೇಟ್ ಕೂಡ ತೆಗೆದು ಬಿಸಾಡಿದ್ದಾನೆ. ಅದು ನನಗೆ ಬರ್ತದೆ. ಬೇಲಿ, ಗೇಟು ಎಲ್ಲ ತೆಗೆದು ಬಿಸಾಡಿದ್ದಾನೆ. ಯಾವುದೇ ಹಳ್ಳಿಯವರೆ ನನಗೆ ಉಂಟು. ಏನು ಮಾಡೋದು ಸರ್? ನನಗೆ ಅವನ ತಾಕತ್ತು ಇರಲಿಲ್ಲಪ್ಪ ಆವಾಗ. ಮತ್ತೇನು ಮಾಡೋದು ಹೇಳಿ? ನೀವು ಸದಾಶಿವಣ್ಣ, ನೀವು ಹಲವು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದೀರಿ. ಹಲವು ಕಂಪ್ಲೇಂಟ್ಗಳನ್ನು SP ಗೆ ಕೊಟ್ಟಿದ್ರಿ, ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ರಿ, ಲೋಕಾಯುಕ್ತ ಕೊಟ್ಟಿದ್ರಿ. ಆ ಕಂಪ್ಲೇಂಟ್ಗಳಲ್ಲಿ ನಾವು ನೋಡ್ತೀವಿ. ಕೊಟ್ಟಿದ್ದೇನೆ, ಬ್ಯಾಂಗ್ಳೂರಿಗೆ ಹೋಗಿದ್ದೇನೆ. ಹೇಳಿ ಮಾತಾಡ್ತಿದ್ರಿ, ಹೇಳಿ. ನಾನು ಎಲ್ಲ ಕಡೆ ಹೋಗಿದ್ದೇನೆ, ಲೋಕಾಯುಕ್ತ ಕೂಡ ಹೋಗಿದ್ದೇನೆ. ಏನು ಮಾಡೋದು? ನನಗೆ ಸ್ವಲ್ಪ ಹುಷಾರಿಲ್ಲದ ಕಾರಣ ನನಗೆ ಈಗ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಿಲ್ಲ. ಅಷ್ಟು ಕಂಗಾಲಾಗಿದ್ದೇನೆ. ಏನಾಯ್ತು? ಏನು ಮೋಸ ಆಯ್ತು ನಿಮಗೆ? ನಿಮ್ಮ ಜಾಗವನ್ನು ಯಾವ ರೀತಿಯಾಗಿ ಮಹೇಶ್ ತಿಮ್ಮರೋಡಿ ಒಳಗಾಕೊಂಡ್ಬಿಟ್ಟಿದ್ದಾನೆ? ಅವನು ಅಲ್ಲಿ ಒಂದು 59 ನನ್ನ ತಮ್ಮನಿಗೆ ಪಾಲು ಕೊಟ್ಟದು. ಅದನ್ನು ಅವನು ತಗೊಂಡು ಎಲ್ಲ ನನ್ನ ಜಾಗನೆಲ್ಲ ಬೀದಿ ಹಾಕಿ ಈಚೆ ಬಂದು ಆಕ್ರಮಣ ಮಾಡಿದ್ದಾನೆ. ಅಂದರೆ ನಿಮ್ಮ ಮನೆತನದ ಭಾಗ 2 ಭಾಗ ಆಗುತ್ತೆ. ಅದು ಒಂದು ನಿಮ್ಮ ತಮ್ಮನಿಗೆ ಮತ್ತೆ ನಿಮಗೆ. ನಿಮ್ಮ ತಮ್ಮನ ಜಾಗವನ್ನು ಅವನು ತಗೋತಾನೆ, ಮತ್ತೆ ನಿಮ್ಮ ಜಾಗವನ್ನು ಅವನು ಅಕ್ರಮವಾಗಿ ಒಳಗಡೆ ಹಾಕೋತಾನೆ ಅಂತ ಹೇಳ್ತಾ ಇದ್ದೀರಿ ನೀವು. ನನ್ನ ಮಾತ್ರ ಅಲ್ಲ, ನನ್ನ ತಂಗಿಯಂದರು 3 ಜನ ಇದ್ದಾರೆ. ನಿಮ್ಮ ತಂಗಿಯಂದ್ರ ಜಾಗವನ್ನು, ನನ್ನ ತಂಗಿಯಂದರಿಗೆ 3 ಜನಕ್ಕೆ ಪಾಲು ಕೊಟ್ಟಿದ್ದೇನೆ. ನಿಮ್ಮ ತಂಗಿಯಂದ್ರ ಜಾಗವನ್ನು ಕೂಡ ಕಬಳಿಸಿದಾನೆ ಅವನು. ಎಲ್ಲ ನನ್ನೊಟ್ಟಿಗೆ ಇದ್ದೇನೆ. ತಂಗಿಯಂದರು ಎಲ್ಲದನ್ನು ಹೊರಗೆ ಹಾಕಿದ್ದಾನೆ. ಬೇಕಾದ ಅವನು ಕೊಡುವ ಕಿರುಕುಳ 1-2 ನನಗೆ ಈ ಕಾಲದಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ, ಅಷ್ಟು ಕೊಟ್ಟಿದ್ದಾನೆ ಅವನು. ಆ ದೇವರೇ ನೋಡಿ ಕಾಯಬೇಕು ಅಷ್ಟೇ. ನಾನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈಗ ಎಲ್ಲಿದ್ದೀರಿ? ಈಗ ನೀವು ಯಾವ ಮನೆಯಲ್ಲಿದ್ದೀರಿ? ಸರಿ, ನೀವು ಅದೇ ಜಾಗದ ಮನೆಯಲ್ಲಿದ್ದೀರಾ? ಹೇಗಿದ್ದೀರಿ? ಅದೇ ಮನೆ ಇಲ್ಲ ಅದೇ ಮನೆಯೊಂದು ಕಟ್ಟಿದ್ದೇನೆ ನಾನು. ಅದರ ನಂತರ ಹಳೆ ಮನೆಯನ್ನು ಬಿಟ್ಟು ಒಂದು ಹೊಸ ಮನೆ ಕಟ್ಟಿದ್ದೇನೆ. ಮಕ್ಕಳನ್ನೆಲ್ಲ ಸಹಾಯ ಮಾಡಿ ಕಟ್ಟಿದ್ದೇನೆ. ಅಲ್ಲೇ ಇದ್ದೇನೆ, ಬೇರೆ ಎಲ್ಲಿ ಹೋಗಲಿಲ್ಲ. ನಿಮ್ಮ ಹತ್ರ ಮನೆಯ ಜಾಗ ಬಿಟ್ಟರೆ ಉಳಿದೆಲ್ಲ ಜಾಗವನ್ನು ಇವನು ಕಬಳಿಸಿದ್ದಾನೆ. ಅಲ್ಲ, ಆಚೆಯಿಂದ ಕೆಳಗೆ ಮನೆ ಎಲ್ಲ ಅದು ಈಚೆ ಉಂಟು. ಮನೆಯಿಂದ ಈಚೆ ಕೆಳಗೆ ಅಲ್ಲಿ ಬರಲಿಕ್ಕೆ ಗೊತ್ತಿಲ್ಲ ಅವನಿಗೆ, ದಾರಿ ಇಲ್ಲ. ಆಚೆಯಿಂದ ಕಬಲಿಸಿದ್ದಾನೆ. ಅದೀಗ ಕಬಲಿಸಿದ ಜಾಗ ಕೆಲವು ಹೋಯಿತು. ಅಲ್ಲ, ನಿಮ್ಗೆ ಏನಾದರೂ ಅವನು ಎಗ್ರಿಮೆಂಟ್ ಮಾಡ್ಕೊಂಡಿದ್ದಾನ? ಸೇಲ್ ಡೀಡೇನ ಮಾಡ್ಕೊಂಡಿದ್ದಾನ? ಅಥವಾ ನಿಮ್ಗೆ ಏನಾದರೂ ದುಡ್ಡು ಕೊಟ್ಟಿದ್ದಾನ? ಯಾವುದಿಲ್ಲ. ಫೋರ್ಜರಿ ಮಾತ್ರ. ಯಾವುದು ಮಾಡಲಿಲ್ಲ ಅವು, ಫೋರ್ಜರಿ ಅಷ್ಟೇ. ಫೋರ್ಜರಿ ಅಂದರೆ ಯಾವ ರೀತಿಯಲ್ಲಿ ಸದಾಶಿವಣ್ಣ? ಅವನ ಫೋರ್ಜರಿ ಅಂದರೆ ಬೇಲಿ ಹಾಕೋದು, ಈಚೆ ಹಾಕೋದು ಬೇಲಿ, ನನ್ನ ಜಾಗ ಏನು ಕಬಲಿಸುವುದು, ಬೇಲಿ ಹಾಕೋದು, ಇದೇ ಅವನ ಕೆಲಸ. ಅಂದರೆ ಅತಿಕ್ರಮಣವಾಗಿ ಅಗರ ಹಾಕಿದ್ದಾನೆ. ಇದು JCPಯಲ್ಲಿ ಅಗರ್ ಮಾಡಿದ್ದಾನೆ.
ಅದು ನನ್ನ ಜಾಗ, ಅದು ಈಗಲೂ ಉಂಟು, ತೆಗೀಲಿಲ್ಲ ನಾನು. ನನ್ನ ಜನಗಳಿಗೆ ನೋಡಲಿಕ್ಕೆ ಇರಲಿ ಅಂತ ಹೇಳಿ ಜಾಗೆ ಮಾತ್ರ ಬಂದ್ ಮಾಡಿದ್ದೇನೆ ಈಚೆ. ಅಂದ್ರೆ ನಿಮ್ಮ ಜಾಗದಲ್ಲಿ ನಿಮ್ಮ ಜಾಗದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದ್ದಾನೆ. ಹೌದು, ಒಂದು ಸ್ವಲ್ಪ ಎಲ್ಲ ಮಾಡಿದ್ದಾನೆ ಅತಿಕ್ರಮಣ. ಆಮೇಲೆ ಬೇಕಾದಷ್ಟು ಕಿರುಕುಳ ಕೊಟ್ಟಿದ್ದಾನೆ ನನಗೆ. ಆ ದೇವರಿಗೆ ಗೊತ್ತೈತೆ ನನಗೆ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಕಣ್ಣನೀರು ಬರ್ತಾ ಉಂಟು ನನಗೆ ಈಗಲೂ. ಎಲ್ಲೋ ನೀವು ಕಂಪ್ಲೇಂಟ್ ಅಲ್ಲಿ ಬರೀತೀರಿ, ನಮಗೆ ಜೀವ ಬೆದರಿಕೆ ಇದೆ, ನಮಗೆ ಹೊಡೆದಿದ್ದಾರೆ, ನಮ್ಮ ಮನೆಯವರಿಗೆಲ್ಲ ಹೊಡೆದಿದ್ದಾನೆ, ಗೂಂಡಾಗಿರಿ ಮಾಡಿದ್ದಾನೆ, ಅವನ ಪಟಲಾಮ್ ಕರ್ಕೊಂಡು ಬಂದು ನಮಗೆ ಹೊಡಿತಾ ಇದ್ದ, ಬೆದರಿಸ್ತಾ ಇದ್ದ ಅಂತ ಬರೆದಿದ್ರಿ. ಏನದು ಕತೆ? ಅದು ಹೊಡೀಲಿ ಏನಿಲ್ಲ, ಅವನು ಹೊಡೀಲಿಕ್ಕೆ ಬಂದದ್ದಿಲ್ಲ. ಆಯ್ತು, ಆಕ್ರಮಣ ಮಾಡಿ ದೌರ್ಜನ್ಯ ಮಾಡಿ ಮನೆಯವರೆಗೆ ಬಂದಿದ್ದಾನೆ ಅವನು. ಇದು ಬಾಟ್ಲಿ ಉಂಟಲ್ಲ, ಬಾಟ್ಲಿಯನ್ನು ಮನೆಗೆ ಬಿಸಾಡಿದ್ದಾನೆ, ಮನೆಯ ಗೋಡೆಗೆ. ಯಾವ ಬಾಟ್ಲಿ? ಹೊರಗೆ ಬರ್ಲಿಕ್ಕೆ ಗೊತ್ತಿಲ್ಲ, ಅವನು ಗುಡ್ಡೆಯಲ್ಲಿ ನಿಂತುಕೊಂಡು ಬಾಟ್ಲಿ ಬಿಸಾಡೋದು. ಯಾವ ಬಾಟ್ಲಿ? ಬೇಕಾದಷ್ಟು ಮಾಡಿದ್ದಾನೆ. ಇದು ಅದು ಕ್ವಾರ್ಟರ್ ಬಾಟ್ಲಿ, ಇದು ಕ್ವಾರ್ಟರ್ ಅಲ್ಲ, ದೊಡ್ಡ ಬಾಟ್ಲಿ. ನಾವು ಹೊರಗೆ ಬರಬಾರ್ದಲ್ಲ, ಹಾಗೆ ಬಾಟ್ಲಿ ಬಿಸಾಡೋದು ನಿಮ್ಮ ಮನೆಗೆ. ಇಷ್ಟೆಲ್ಲ ಮಾಡಿದೆ ನನಗೆ. ನಾನು ಇನ್ನೇಗ ಏನಾಗ ಮನೆಗೆ, ಮನೆಯ ಗೋಡೆಗೆ, ಮನೆಗೆ, ಜಾಲಿಗೆ, ಅಂಗಳಗೆ ಎಲ್ಲ ಹಾಕಿದ್ದಾನೆ. ಇವತ್ತು ರಾಶಿ ಉಂಟಲ್ಲಿ ಹಾಕಿದ್ದು, ಅಲ್ಲೇ ಇದೆ. ಇನ್ನು ಗಾಜುಗಳೆಲ್ಲ ಅಲ್ಲೇ ಇದೆ ಅಂತ ಹೇಳ್ತಾ ಇದ್ದೀನಿ, ಬಾಟ್ಲು ಪೀಸ್ಗಳು. ಅಲ್ಲಿ ಗುಡ್ಡೆಯಲ್ಲಿ ರಾಶಿ ಹಾಕಿದ್ದೇವೆ ನಾವು. ಇನ್ನವನು ಹಾಕಿ ಏನು ಮಾಡುದು? ಅವನು ಮಾಡುವುದಷ್ಟು ಮಾಡಿದ್ದಾನೆ. ಅಂದ್ರೆ ಒಂದು ರಾಶಿ ಹಾಕುವಷ್ಟು ಬಾಟಲ್ಗಳನ್ನು ನಿಮ್ಮ ಮನೆ ಮೇಲೆ ಬಿಸಾಕಿದ್ದಾನೆ. ಆ ಮನೆಗೆ ಬಿಸಾಡಿದ್ದೇನೆ, ಅಂಗಳಕ್ಕೆ, ಜಾಲಿಗೆ, ಗೋಡೆಗೆ ಎಲ್ಲ ಬಿಸಾಡಿದ್ದೇನೆ. ನಾವು ಹೊರಗೆ ಬರಬಾರ್ದಲ್ಲ, ಅದಕ್ಕೆ. ಮತ್ತು ಇದು ಗೋಡೆ, ಗೇಟು ಅದೆಲ್ಲ ತೆಗೆದು ಬಿಸಾಡೋದು, ಇದೆಲ್ಲ ಮಾಡಿದ್ದಾನೆ, ಬೇಕಾದಷ್ಟು ಮಾಡಿದ್ದಾನೆ. ಅದು ಏನು ಹೇಳಿ ಪ್ರಯೋಜನ ಇಲ್ಲ. ಅದು ಹೇಳುವಷ್ಟು ನಮಗೆ ಇದಿಲ್ಲ. ಏನು ಮಾಡೋದು? ಅದು ದೇವರು ನೋಡ್ತಾ ಇದ್ದಾನೆ ಅಷ್ಟೇ.